ವರ್ಗಾವಣೆ ನಿಗದಿತ ಸಮಯಕ್ಕೆ ಆರಂಭವಾಗದ ಉತ್ಖನನ ಕಾರ್ಯ ಬೆಳಿಗ್ಗೆನೇ ಆರಂಭ ಆಗಬೇಕಾಗಿತ್ತು 10 ಗಂಟೆ 11 ಗಂಟೆ ಸುಮಾರಿಗೆ ಇನ್ನೂ ಆರಂಭ ಆಗಿಲ್ಲ. ಈಗ ಎಸ್ಐಟಿ ಕಚೇರಿಗೆ ಆತ ಬಂದಿದ್ದಾನೆ. ಆತನ ಸಮ್ಮುಖದಲ್ಲೇ ಉತ್ಖನನ ಕಾರ್ಯ ಆಗಬೇಕು. ಆದ್ರಿಂದಾಗಿ 3 ಗಂಟೆ ತಡವಾಗಿ ಆಗಮಿಸಿದ ನಿಗೂಢ ವ್ಯಕ್ತಿ, ಹಾಗಾಗಿ ಲೇಟ್ ಆಗಿದೆ. ದೂರುದಾರ ತಡವಾಗಿ ಆಗಮಿಸಿದ್ದರಿಂದಲೇ ಶೋಧ ವಿಳಂಬ ಆಗಿದೆ. 3ನೇ ಸ್ಥಳದಲ್ಲಿಂದು ಸಿಗುತ್ತಾ ಅತಿದೊಡ್ಡ ಸಾಕ್ಷ್ಯ. ಉತ್ಖನನಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಕೆಲವೇ ಕ್ಷಣಗಳಲ್ಲಿ 9ನೇ ದಿನದ ಶೋಧ ಕಾರ್ಯಕ್ಕೆ ಚಾಲನೆ ಸಿಗುತ್ತೆ. ಕೆಲವೇ ಹೊತ್ತಿನಲ್ಲಿ ಈಗ ಶೋಧ ಆರಂಭ ಆಗುತ್ತೆ. ನೋಡಿ, ನಿರಂತರವಾಗಿ ಶೋಧ ಕಾರ್ಯಾಚರಣೆ ಸತತ 9 ದಿನಗಳಿಂದಲೂ ಕೂಡ ಉತ್ಖನನ, ಆ ಶವಗಳನ್ನ ಹೂತಿದ್ದೀನಿ ಅಂತ ಹೇಳಿ ಹೇಳಿದಂತ ವ್ಯಕ್ತಿ ಗುರುತಿಸಿದ ಜಾಗದಲ್ಲಿ ಅಲ್ಲಿ ಕಾರ್ಯಾಚರಣೆ ಬೆಳಿಗ್ಗೆನೆ ಆರಂಭ ಆಗ್ತಾ ಇತ್ತು. ಆದ್ರೆ ಇವತ್ತು ತಡವಾಗಿ ಆರಂಭ ಆಗಿಲ್ಲ. ಇನ್ನು ತಡವಾಗಿಯೂ ಕೂಡ ಆರಂಭ ಆಗಿಲ್ಲ. ಇನ್ನು ಬೆಳಿಗ್ಗೆನೆ ಆರಂಭ ಆಗಬೇಕಾಗಿತ್ತು. ಆದ್ರೆ ಗಂಟೆ 2 ಆದ್ರೂ ಕೂಡ ಇನ್ನೂ ಉತ್ಖನನ ಕಾರ್ಯ ಆರಂಭ ಆಗಿಲ್ಲ. ಬಹುತೇಕ ಇವತ್ತು ಉತ್ಖನನ ಕಾರ್ಯ ಮಾಡೋದೇ ಡೌಟ್ ಅಂತೇಳಿ ಹೇಳ್ತಾ ಇದ್ದಾರೆ. ಒಂದು ಪಾಯಿಂಟ್ ಅನ್ನ ಹಾಗೆ ಬಿಟ್ಟಿದ್ದಾರೆ, 13ನೇ ಜಾಗ. ಆ 13ನೇ ಜಾಗ ಹಾಗೆ ಬಿಟ್ಟಿದ್ದಾರೆ, ಇನ್ನೂ ಆರಂಭ ಆಗಿಲ್ಲ. ಪಾಂಘಳದ ವರ್ಗಾವಣೆ ನಿಗದಿತ ಸಮಯಕ್ಕೆ ಆರಂಭವಾಗದ ಉತ್ಖನನ ಕಾರ್ಯ ಬೆಳಿಗ್ಗೆನೇ ಆರಂಭ ಆಗಬೇಕಾಗಿತ್ತು 10 ಗಂಟೆ 11 ಗಂಟೆ ಸುಮಾರಿಗೆ ಇನ್ನೂ ಆರಂಭ ಆಗಿಲ್ಲ. ಈಗ ಎಸ್ಐಟಿ ಕಚೇರಿಗೆ ಆತ ಬಂದಿದ್ದಾನೆ. ಆತನ ಸಮ್ಮುಖದಲ್ಲೇ ಉತ್ಖನನ ಕಾರ್ಯ ಆಗಬೇಕು. ಆದ್ರಿಂದಾಗಿ 3 ಗಂಟೆ ತಡವಾಗಿ ಆಗಮಿಸಿದ ನಿಗೂಢ ವ್ಯಕ್ತಿ, ಹಾಗಾಗಿ ಲೇಟ್ ಆಗಿದೆ. ದೂರುದಾರ ತಡವಾಗಿ ಆಗಮಿಸಿದ್ದರಿಂದಲೇ ಶೋಧ ವಿಳಂಬ ಆಗಿದೆ. 3ನೇ ಸ್ಥಳದಲ್ಲಿಂದು ಸಿಗುತ್ತಾ ಅತಿದೊಡ್ಡ ಸಾಕ್ಷ್ಯ. ಉತ್ಖನನಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಕೆಲವೇ ಕ್ಷಣಗಳಲ್ಲಿ 9ನೇ ದಿನದ ಶೋಧ ಕಾರ್ಯಕ್ಕೆ ಚಾಲನೆ ಸಿಗುತ್ತೆ. ಕೆಲವೇ ಹೊತ್ತಿನಲ್ಲಿ ಈಗ ಶೋಧ ಆರಂಭ ಆಗುತ್ತೆ. ನೋಡಿ, ನಿರಂತರವಾಗಿ ಶೋಧ ಕಾರ್ಯಾಚರಣೆ ಸತತ 9 ದಿನಗಳಿಂದಲೂ ಕೂಡ ಉತ್ಖನನ, ಆ ಶವಗಳನ್ನ ಹೂತಿದ್ದೀನಿ ಅಂತ ಹೇಳಿ ಹೇಳಿದಂತ ವ್ಯಕ್ತಿ ಗುರುತಿಸಿದ ಜಾಗದಲ್ಲಿ ಅಲ್ಲಿ ಕಾರ್ಯಾಚರಣೆ ಬೆಳಿಗ್ಗೆನೆ ಆರಂಭ ಆಗ್ತಾ ಇತ್ತು. ಆದ್ರೆ ಇವತ್ತು ತಡವಾಗಿ ಆರಂಭ ಆಗಿಲ್ಲ. ಇನ್ನು ತಡವಾಗಿಯೂ ಕೂಡ ಆರಂಭ ಆಗಿಲ್ಲ. ಇನ್ನು ಬೆಳಿಗ್ಗೆನೆ ಆರಂಭ ಆಗಬೇಕಾಗಿತ್ತು. ಆದ್ರೆ ಗಂಟೆ 2 ಆದ್ರೂ ಕೂಡ ಇನ್ನೂ ಉತ್ಖನನ ಕಾರ್ಯ ಆರಂಭ ಆಗಿಲ್ಲ. ಬಹುತೇಕ ಇವತ್ತು ಉತ್ಖನನ ಕಾರ್ಯ ಮಾಡೋದೇ ಡೌಟ್ ಅಂತೇಳಿ ಹೇಳ್ತಾ ಇದ್ದಾರೆ. ಒಂದು ಪಾಯಿಂಟ್ ಅನ್ನ ಹಾಗೆ ಬಿಟ್ಟಿದ್ದಾರೆ, 13ನೇ ಜಾಗ. ಆ 13ನೇ ಜಾಗ ಹಾಗೆ ಬಿಟ್ಟಿದ್ದಾರೆ, ಇನ್ನೂ ಆರಂಭ ಆಗಿಲ್ಲ. ಪಾಂಘಳದ ವರ್ಗಾವಣೆ ನಿಗದಿತ ಸಮಯಕ್ಕೆ ಆರಂಭವಾಗದ ಉತ್ಖನನ ಕಾರ್ಯ ಬೆಳಿಗ್ಗೆನೇ ಆರಂಭ ಆಗಬೇಕಾಗಿತ್ತು 10 ಗಂಟೆ 11 ಗಂಟೆ ಸುಮಾರಿಗೆ ಇನ್ನೂ ಆರಂಭ ಆಗಿಲ್ಲ. ಈಗ ಎಸ್ಐಟಿ ಕಚೇರಿಗೆ ಆತ ಬಂದಿದ್ದಾನೆ. ಆತನ ಸಮ್ಮುಖದಲ್ಲೇ ಉತ್ಖನನ ಕಾರ್ಯ ಆಗಬೇಕು. ಆದ್ರಿಂದಾಗಿ 3 ಗಂಟೆ ತಡವಾಗಿ ಆಗಮಿಸಿದ ನಿಗೂಢ ವ್ಯಕ್ತಿ, ಹಾಗಾಗಿ ಲೇಟ್ ಆಗಿದೆ. ದೂರುದಾರ ತಡವಾಗಿ ಆಗಮಿಸಿದ್ದರಿಂದಲೇ ಶೋಧ ವಿಳಂಬ ಆಗಿದೆ. 3ನೇ ಸ್ಥಳದಲ್ಲಿಂದು ಸಿಗುತ್ತಾ ಅತಿದೊಡ್ಡ ಸಾಕ್ಷ್ಯ. ಉತ್ಖನನಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಕೆಲವೇ ಕ್ಷಣಗಳಲ್ಲಿ 9ನೇ ದಿನದ ಶೋಧ ಕಾರ್ಯಕ್ಕೆ ಚಾಲನೆ ಸಿಗುತ್ತೆ. ಕೆಲವೇ ಹೊತ್ತಿನಲ್ಲಿ ಈಗ ಶೋಧ ಆರಂಭ ಆಗುತ್ತೆ. ನೋಡಿ, ನಿರಂತರವಾಗಿ ಶೋಧ ಕಾರ್ಯಾಚರಣೆ ಸತತ 9 ದಿನಗಳಿಂದಲೂ ಕೂಡ ಉತ್ಖನನ, ಆ ಶವಗಳನ್ನ ಹೂತಿದ್ದೀನಿ ಅಂತ ಹೇಳಿ ಹೇಳಿದಂತ ವ್ಯಕ್ತಿ ಗುರುತಿಸಿದ ಜಾಗದಲ್ಲಿ ಅಲ್ಲಿ ಕಾರ್ಯಾಚರಣೆ ಬೆಳಿಗ್ಗೆನೆ ಆರಂಭ ಆಗ್ತಾ ಇತ್ತು. ಆದ್ರೆ ಇವತ್ತು ತಡವಾಗಿ ಆರಂಭ ಆಗಿಲ್ಲ. ಇನ್ನು ತಡವಾಗಿಯೂ ಕೂಡ ಆರಂಭ ಆಗಿಲ್ಲ. ಇನ್ನು
ಬೆಳಿಗ್ಗೆನೆ ಆರಂಭ ಆಗಬೇಕಾಗಿತ್ತು. ಆದರೆ ಗಂಟೆ 2 ಆದ್ರೂ ಕೂಡ ಇನ್ನೂ ಉತ್ಖನನ ಕಾರ್ಯ ಆರಂಭ ಆಗಿಲ್ಲ. ಬಹುತೇಕ ಇವತ್ತು ಉತ್ಖನನ ಕಾರ್ಯ ಮಾಡೋದೇ ಡೌಟ್ ಅಂತೇಳಿ ಹೇಳ್ತಾ ಇದ್ದಾರೆ. ಒಂದು ಪಾಯಿಂಟ್ ಅನ್ನ ಹಾಗೆ ಬಿಟ್ಟಿದ್ದಾರೆ, 13ನೇ ಜಾಗ. ಆ 13ನೇ ಜಾಗ ಹಾಗೆ ಬಿಟ್ಟಿದ್ದಾರೆ, ಇನ್ನೂ ಆರಂಭ ಆಗಿಲ್ಲ. ಪಾಂಘಳದ ವೈಜ್ಞಾನಿ ನಿಗದಿತ ಸಮಯಕ್ಕೆ ಆರಂಭವಾಗದ ಉತ್ಖನನ ಕಾರ್ಯ ಬೆಳಿಗ್ಗೆನೆ ಆರಂಭ ಆಗಬೇಕಾಗಿತ್ತು. 10 ಗಂಟೆ 11 ಗಂಟೆ ಸುಮಾರಿಗೆ ಇನ್ನೂ ಆರಂಭ ಆಗಿಲ್ಲ. ಈಗ ಎಸ್ಐಟಿ ಕಚೇರಿಗೆ ಆತ ಬಂದಿದ್ದಾನೆ. ಆತನ ಸಮ್ಮುಖದಲ್ಲೇ ಉತ್ಖನನ ಕಾರ್ಯ ಆಗಬೇಕು. ಆದ್ರಿಂದಾಗಿ 3 ಗಂಟೆ ತಡವಾಗಿ ಆಗಮಿಸಿದ ನಿಗೂಢ ವ್ಯಕ್ತಿ, ಹಾಗಾಗಿ ಲೇಟ್ ಆಗಿದೆ. ದೂರುದಾರ ತಡವಾಗಿ ಆಗಮಿಸಿದ್ದರಿಂದಲೇ ಶೋಧ ವಿಳಂಬ ಆಗಿದೆ. 3ನೇ ಸ್ಥಳದಲ್ಲಿಂದು ಸಿಗುತ್ತಾ ಅತಿ ದೊಡ್ಡ ಸಾಕ್ಷ್ಯ. ಉತ್ಖನನಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಕೆಲವೇ ಕ್ಷಣಗಳಲ್ಲಿ 9ನೇ ದಿನದ ಶೋಧ ಕಾರ್ಯಕ್ಕೆ ಚಾಲನೆ ಸಿಗುತ್ತೆ. ಕೆಲವೇ ಹೊತ್ತಿನಲ್ಲಿ ಈಗ ಶೋಧ ಆರಂಭ ಆಗುತ್ತೆ. ನೋಡಿ, ನಿರಂತರವಾಗಿ ಶೋಧ ಕಾರ್ಯಾಚರಣೆ ಸತತ 9 ದಿನಗಳಿಂದಲೂ ಕೂಡ ಉತ್ಖನನ, ಆ ಶವಗಳನ್ನು ಹೂತಿದ್ದೀನಿ ಅಂತ ಹೇಳಿ ಹೇಳಿದಂತ ವ್ಯಕ್ತಿ ಗುರುತಿಸಿದ ಜಾಗದಲ್ಲಿ ಅಲ್ಲಿ ಕಾರ್ಯಾಚರಣೆ ಬೆಳಿಗ್ಗೆನೆ ಆರಂಭ ಆಗ್ತಾ ಇತ್ತು. ಆದ್ರೆ ಇವತ್ತು ತಡವಾಗಿ ಆರಂಭ ಆಗಿಲ್ಲ. ಇನ್ನು ತಡವಾಗಿಯೂ ಕೂಡ ಆರಂಭ ಆಗಿಲ್ಲ. ಇನ್ನು ಬೆಳಿಗ್ಗೆನೆ ಆರಂಭ ಆಗಬೇಕಾಗಿತ್ತು. ಆದ್ರೆ ಗಂಟೆ 2 ಆದ್ರೂ ಕೂಡ ಇನ್ನೂ ಉತ್ಖನನ ಕಾರ್ಯ ಆರಂಭ ಆಗಿಲ್ಲ. ಬಹುತೇಕ ಇವತ್ತು ಉತ್ಖನನ ಕಾರ್ಯ ಮಾಡೋದೇ ಡೌಟ್ ಅಂತೇಳಿ ಹೇಳ್ತಾ ಇದ್ದಾರೆ. ಒಂದು ಪಾಯಿಂಟ್ ಅನ್ನ ಹಾಗೆ ಬಿಟ್ಟಿದ್ದಾರೆ, 13ನೇ ಜಾಗ. ಆ 13ನೇ ಜಾಗ ಹಾಗೆ ಬಿಟ್ಟಿದ್ದಾರೆ, ಇನ್ನೂ ಆರಂಭ ಆಗಿಲ್ಲ. ಪಾಂಘಳದ ನೋಡಿ, ನಿರಂತರವಾಗಿ ಶೋಧ ಕಾರ್ಯಾಚರಣೆ ಸತತ 9 ದಿನಗಳಿಂದಲೂ ಕೂಡ ಉತ್ಖನನ, ಆ ಶವಗಳನ್ನು ಹೂತಿದ್ದೀನಿ ಅಂತ ಹೇಳಿ ಹೇಳಿದಂತ ವ್ಯಕ್ತಿ ಗುರುತಿಸಿದ ಜಾಗದಲ್ಲಿ ಅಲ್ಲಿ ಕಾರ್ಯಾಚರಣೆ ಬೆಳಿಗ್ಗೆನೆ ಆರಂಭ ಆಗ್ತಾ ಇತ್ತು. ಆದ್ರೆ ಇವತ್ತು ತಡವಾಗಿ ಆರಂಭ ಆಗಿಲ್ಲ. ಇನ್ನು ತಡವಾಗಿಯೂ ಕೂಡ ಆರಂಭ ಆಗಿಲ್ಲ. ಇನ್ನು ಬೆಳಿಗ್ಗೆನೆ ಆರಂಭ ಆಗಬೇಕಾಗಿತ್ತು. ಆದ್ರೆ ಗಂಟೆ 2 ಆದ್ರೂ ಕೂಡ ಇನ್ನೂ ಉತ್ಖನನ ಕಾರ್ಯ ಆರಂಭ ಆಗಿಲ್ಲ. ಬಹುತೇಕ ಇವತ್ತು ಉತ್ಖನನ ಕಾರ್ಯ ಮಾಡೋದೇ ಡೌಟ್ ಅಂತೇಳಿ ಹೇಳ್ತಾ ಇದ್ದಾರೆ. ಒಂದು ಪಾಯಿಂಟ್ ಅನ್ನ ಹಾಗೆ ಬಿಟ್ಟಿದ್ದಾರೆ, 13ನೇ ಜಾಗ. ಆ 13ನೇ ಜಾಗ ಹಾಗೆ ಬಿಟ್ಟಿದ್ದಾರೆ, ಇನ್ನೂ ಆರಂಭ ಆಗಿಲ್ಲ. ಪಾಂಘಳದ